ಸರ್ವಿಸ್ ಕೊಡ್ತಾ ಇಲ್ಲ ಮೇಡಮ್, ಅದು ಪ್ರಾಬ್ಲಮ್. ಬಿಡಿ 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 ಕಟ್ ಮಾಡಿ ಎಲ್ಲ ಜೋರ ಚಪ್ಪಾಳೆ ಹೊಡೆದು ಹೊಸ ವರ್ಷ ಸ್ವಾಗತ ಮಾಡಿದ್ರೆ ನಮ್ಮ ಡಿವೈಎಸ್ಪಿ ಸಾಹೇಬರು ಬಂದವರು ನೋಡಿ ಮಹಾಮಂಡಲದ ಪಿಲ್ಲರ್ ಇದ್ದಂಗೆ ಅವರು. ಓಕೆ, ಇವತ್ತು ಹೊಸ ವರ್ಷದ ಅವತ್ತಿಂದ ಸಭೆಯನ್ನ ಅಚ್ಚುಕಟ್ಟಾಗಿ ಏನು ನೆಲಮಂಗಲ ತಾಲೂಕಲ್ಲಿ ಸಭೆ ಆಗಿರಲಿಲ್ಲ, ಇಡೀ ರಾಜ್ಯದಲ್ಲಿ ಸಭೆ ಮಾಡ್ಕೆ ಬಂದ್ವಿ. ಈ ಕುಂಚಿನ ಸಭೆಗಳನ್ನ ಆ ಒಂದು ದಿವಸದಲ್ಲಿ ಮಹಾಮಂಡಲ ವತಿಯಿಂದ ಇದನ್ನಾಗಿರಲಿಲ್ಲ. ನಾಗೇಶ್ ಅವರಿಗೆ ಮತ್ತು ನಮ್ಮ ಪ್ರಕಾಶ್ ಅವ್ರು ಮತ್ತು ಆನಂದ್ ಅವರು ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡಿದಾಗ ಅವರು ಭಾಳ ಚೆನ್ನಾಗಿ ಇವತ್ತು ಆರ್ಗನೈಸ್ ಮಾಡಿದ್ದಾರೆ. ಆದರೂ ಇನ್ನೂ ಬರೋರೆಲ್ಲ ಬರಲಿ. ಇದು ಈ ಹೊಸ ವರ್ಷನ ಇಲ್ಲಿ ಆಚರಣೆ ಮಾಡಿ ಇವತ್ತು ಶಿವನ ದೇವಸ್ಥಾನದಲ್ಲಿ ಒಳ್ಳೆ ಪೂಜೆ ಮಾಡಿಸಿದ್ದಾರೆ. ಇವತ್ತು ಮಹಾಮಂಡಲ ವತಿಯಿಂದ ನಾವೇನು OBC ನಮ್ಮದ ಕ್ಯಾಬಿನೆಟ್ ಏನು ಆಗಿದೆ, ಇವತ್ತು ರಾಜ್ಯ ಸರ್ಕಾರದಿಂದ ಇವತ್ತು ಕೇಂದ್ರ ಸರ್ಕಾರಕ್ಕೆ ಹೋಗಿದೆ. ಆ ಒಂದು ವ್ಯವಸ್ಥೆಯಿಂದ ನಾವು ಇವತ್ತು ಒಂದು ಏನು ಮನವಿ ಸಲ್ಲಿಸಿದ್ವಿ 180 ಪೇಜು, ಅದನ್ನು ತಂದು ಇವತ್ತು ಶಿವನ ದೇವಸ್ಥಾನದಲ್ಲಿ ಇಡಿಸಿ ನಮಗೆ ಪೂಜೆ ಮಾಡಿಸಿ ಆದಷ್ಟು ಬೇಗ ಈ ಸೆಂಟ್ರಲ್ OBC ಆಗಲಿ ಅಂತ ಹೇಳ್ಬಿಟ್ಟು ಮಾಡಿಸಿ ಪೂಜೆ ಮಾಡಿಸಿ ನಮಗೆಲ್ಲ ಇವತ್ತು ಅದ್ಭುತವಾಗಿ ಒಂದು ವ್ಯವಸ್ಥೆ ಮಾಡಿ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಈ ಒಂದು ಅಧ್ಯಕ್ಷರಿಗೆ ನಾಗೇಶ್ ಅವರಿಗೆ ಮತ್ತು ಅವರ ತಂಡದವರಿಗೆ ಎಲ್ಲರೂ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ಹೊಸ ವರ್ಷವನ್ನು ಭಾಳ ಶುಭ ಆಗಲಿ ಅಂತ ಹೇಳ್ಬಿಟ್ಟು ಅವರಿಗೆ ನಾನು ಶುಭ ಕೋರ್ತಾ ಇದ್ದೀನಿ. ಹೊಸ ವರ್ಷವು ಎಲ್ಲರಿಗೂ ಸಹ ಹರ್ಷವನ್ನು ತರಲಿ. ಕುಂಚಿಟಿಗಳು ಎಲ್ಲ ದಿಕ್ಕಾಪಾಲಾಗಿದ್ದಾರೆ, ರಾಜಕೀಯವಾಗಿ ದಿಕ್ಕಾಪಾಲಾಗಿದ್ದಾರೆ. ಮತ್ತೆ ಏನು ಇವತ್ತು ಬರ್ತಾ ಇದೆ ಪಡಿತಾ ಇದೆ ರಾಜ್ಯ ಸರ್ಕಾರದಿಂದ ಇವತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಬೆನಿಫಿಟ್ ಅಲ್ಲಿ ಎಲ್ಲರೂ ಕೂಡ ವಂಚಿತರಾಗಿದ್ದಾರೆ. ಎಲ್ಲರೂ ನಮ್ಗೆ OBC ಇಲ್ಲ ಅಂತ ಎಲ್ಲ ಒಕ್ಕಲಿಗ ಅಂತ ಬರ್ಸಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಯಾರು? ನಮ್ಮ ಸ್ವಾಮೀಜಿಗಳೇ, ಬೇರೆ ಯಾರೂ ಕಾರಣ ಅಲ್ಲ ಇದಕ್ಕೆ. ನಮ್ಮ ಕುಂಚಿಟಿಗದಲ್ಲಿ ಹುಟ್ಟಿ ಸ್ವಾಮೀಜಿಯ ಬೆಳೆದು ನಮ್ಮಿಂದ ಎಲ್ಲ ಧನ ಕ್ರಾಂತಿಗಳನ್ನೆಲ್ಲ ಪಡ್ಕೊಂಡು ಇವತ್ತು ಹೋಗಿ ನೀವು ಒಕ್ಕಲಿಗರಂತ ಬರ್ಸಿ ಒಕ್ಕಲಿಗರಂತ ಬರ್ಸಿ ಅಂತ ಹೇಳ್ಕೊಟ್ರೆ ಒಕ್ಕಲಿಗ ಅಂತ ಸರ್ಟಿಫಿಕೇಟ್ ಯಾರು ತಹಸೀಲ್ದಾರ್ ಕೊಡ್ತಾರೆ? ಯಾವುದೇ ತಹಸೀಲ್ದಾರ್ ಒಂದು ಒಕ್ಕಲಿಗ ಕುಂಚಿಗ ಸರ್ಟಿಫಿಕೇಟ್ ಕೊಟ್ಬಿಡ್ಲಿ, ಅವತ್ತೆಲ್ಲ ಬರ್ಸಾನ. ಯಾವುದೇ ತಹಸೀಲ್ದಾರ್ ಸರ್ಟಿಫಿಕೇಟ್ ಇಶ್ಯೂ ಮಾಡಲ್ಲ. ಬರೇ ನಾಮಕಾವಸ್ಥೆಯಾಗಿ ನೀವು ಒಕ್ಕಲಿಗ ಬರ್ಸಿ ಅಂತ ಹೇಳ್ಕೊಂಡ್ ಬಂದ್ರೆ ಇವ್ರು ನಮ್ಮವ್ರು. ಕಾರಣ ಏನು? OBC ರಾಜ್ಯ OBC ಇದೆ, ಇಲ್ಲಿ 3N ಅಲ್ಲಿ ಇದ್ದೀವಿ, ಸೆಂಟ್ರಲ್ ಅಲ್ಲಿ ಇಲ್ಲ. ಸೆಂಟ್ರಲ್ ಯಾಕಿಲ್ಲ? ಈ ಕುಂಚಿಟಿಗರು ಸುಮಾರು 32-35 ಲಕ್ಷ ಜನ ಇದ್ದಾರೆ. ಇವರು ವೋಟ್ ಬ್ಯಾಂಕು. ಈ ವೋಟ್ ಬ್ಯಾಂಕಿಗೆ ಏನಾದ್ರು ನಾವು ಸಹಾಯ ಮಾಡಿಬಿಟ್ರೆ ಇವರು ರಾಜಕೀಯದಲ್ಲಿ ಬೆಳೀತಾರೆ, ಇವರೇ ಸಪರೇಟ್ ಆಗ್ತಾರೆ, ನಮ್ದು ಯಾವ್ದೋ ಒಂದು ಪಕ್ಷ ಮುಳುಗುತ್ತೆ, ಇವ್ರು ವೋಟ್ ಬೇಕೇ ಬೇಕು ಅಂತೇಳಿ ಹಿಂದೆ ಇದ್ದಂತ ಮಾನ್ಯ ಶ್ರೀ ದೊಡ್ಡವರೆಲ್ಲ ಸೇರಿ 1996ರಲ್ಲಿ ಒಕ್ಕಲಿಗರಿಗೆ ಸೆಂಟ್ರಲ್ OBC ಆಗುತ್ತೆ, ಕುಂಚಿಟಿಗರಿಗೆ ಸೆಂಟ್ರಲ್ OBC ಮಾಡಲಿಲ್ಲ. ಕಾರಣ ಯಾಕೆ? ಇವರು ಬೇರೆ ಆದ್ರೆ ನಮ್ಮ ಪಕ್ಷ ಮುಳುಗೋಗುತ್ತೆ. ಇವ್ರು ಯಾರು ಚೀಫ್ ಮಿನಿಸ್ಟರ್ ಆಗಿಬಿಟ್ರೆ, ಇವ್ರು ಯಾರು ಹೋಮ್ ಮಿನಿಸ್ಟರ್ ಆಗಿಬಿಟ್ರೆ, ಇವ್ರಿಗೆ AS ಆಫೀಸರ್ ಒಳ್ಳೆ ಇಂಟೆಲಿಜೆಂಟ್ ಇದ್ದಾರೆ. ಕುಂಚಿಟರು ಬ್ರಾಹ್ಮಣರಿಗಿನ್ನ ಕಡಿಮೆ ಇಲ್ಲ, ಎಲ್ಲ ಇಂಟೆಲಿಜೆಂಟ್ ಇದ್ದಾರೆ. ಇವ್ರನ್ನಿಲ್ಲೇ PAಗಳಾಗಿ PS ಕಸ ಗುಡ್ಸಕ್ಕೆ ಇನ್ನೊಂದಕ್ಕೆ ರೂಮ್ ಕ್ಲೀನ್ ಮಾಡಕ್ಕೆ ಇಟ್ಕೋಬೇಕು ಅಂತ ವ್ಯವಸ್ಥೆ ಮಾಡಿ ಯಾವ್ದೋ ಕುಂಚಿಟಿಗರು ಒಂದು ಸೀಟ್ ಕೊಡೋದು. ಯಾರಪ್ಪ ಒಂದು ಸೀಟ್ ಕೊಡಿ ಕುಂಚಿಟಿಗರಿಗೆ, ಅವನು ಆ ವೋಟ್ ಗೆದ್ದ ತಕ್ಷಣ ಉಸಿರು ಬಿಡಂಗಿಲ್ಲ. ಕ್ಯಾಬಿನೆಟ್ ಅಲ್ಲಿ ಯಾರು ಉಸಿರು ಬಿಡಂಗಿಲ್ಲ. ಯಾಕೆ? ಎಲ್ಲ ಪ್ರಾಬಲ್ಯ ಆಗಿರುತ್ತಲ್ಲಿ. ನೀವ್ಯಾರು ಉಸಿರು ಬಿಡಂಗಿಲ್ಲ, ಅವ್ರ ಕೆಲಸ ಮಾಡಂಗಿಲ್ಲ, ಅವ್ರ ಸಂಸಾರ ನಡೆಸಬೇಕು. ಅಷ್ಟು ವ್ಯವಸ್ಥಿತವಾಗಿ ಬಂದಂತ ಈ ಒಂದು ರಾಜಕೀಯದಲ್ಲಿ ಇದನ್ನೆಲ್ಲ ಏನಾರು ಒಂದು ತಯಾರು ಮಾಡಕ್ ಆಗತ್ತಾ? ನಾವೆಲ್ಲರಿಗೂ ಒಗ್ಗಟ್ಟು ಮಾಡಕ್ ಆಗತ್ತಾ ಅಂತ ಯೋಚನೆ ಮಾಡಿ ನಮ್ಮ ಮಹಾಮಂಡಲದಲ್ಲಿ ನಾವೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿ, ಇಲ್ಲ ಇದು ಬೆಂಗಳೂರಿಗೆ ಸೀಮಿತ ಅಲ್ಲ, ಇದು ರಾಜ್ಯ ಸಂಘ ಅಂತ ಹೇಳಿ ನಾನು 3 ಜನ ಸ್ವಾಮೀಜಿಗಳ ಹತ್ರ ಹೋಗಿ ಖಾಲಿ ನಮಸ್ಕಾರ ಮಾಡಿ ಅವ್ರನ್ನೇ ಪ್ರತಿಭಟನೆ ಕರೆದು 3 ಜನ ನಾವು ಪ್ರತಿಭಟನೆ ಮಾಡಿದ್ವಿ ಬೆಂಗಳೂರಲ್ಲಿ. ಬೆಂಗಳೂರು ತೋರಿಸಿ ಕುಂಚ ಪರಿವಾರನೇ ಇವತ್ತು 3 ಜನ ಸ್ವಾಮೀಜಿಗಳು ತಂದಿದ್ದು ಚೌಲ್ಟ್ರಿಗೆ ತಂದು ಎಲ್ಲ ಆಗಿ ಇಲ್ಲಿಂದ ಅಲ್ಲಿ ಬ್ಯಾನರ್ಗಳು ಹಾಕಿ ತಗೊಂಡ್ಬಂದ್ವಿ. ಅಖಿಲ ಕುಂಚಿಟಿಗ ಮಹಾಮಂಡಲದ
ಅಧ್ಯಕ್ಷರಾದಂಥ ಎಚ್ ರಂಗನಮಯ್ಯನವರ ಒಂದು ಮಾರ್ಗದರ್ಶನದಲ್ಲಿ ನೆಲಮಂಗಲ ತಾಲೂಕಿನ ಎಲ್ಲ ಕುಂಚಿಟಿಗ ಪದಾಧಿಕಾರಿಗಳನ್ನು ಇಂದು ಆಯೋಜನೆ ಮಾಡಿ ನೆಲಮಂಗಲ ತಾಲೂಕಿನಲ್ಲಿ ಕುಂಚಿಟಿಗ ಸಂಘಟನೆಯನ್ನು ಮಾಡಿ ಅಂತ ಹೇಳಿದರು. ಆ ಮೇರೆಗೆ ಇಂದು ಏನು ದಿನಾಂಕ 4/1/2026 ಒಂದು ಇವತ್ತು ಈ ಒಂದು ಸಭೆಯನ್ನು ಕರೆದು ಈ ಸಭೆಗೆ ಎಲ್ಲ ನಾವೇನು ಕರೆದಿದ್ವಿ ಎಲ್ಲ ಗಣ್ಯರು, ದೊಡ್ಡಬಳ್ಳಾಪುರ ತಾಲೂಕು, ಮಾಗಡಿ ತಾಲೂಕು ಹಾಗೆ ನೆಲಮಂಗಲ ತಾಲೂಕಿನ ಎಲ್ಲ ನೌಕರ ಬಂಧುಗಳು ಹಾಗೂ ಪದಾಧಿಕಾರಿಗಳು, ಕುಂಚಿಟಿಗ ಸಂಘಟನೆಯ ವಿವಿಧ ಹಂತದಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಆಗಮಿಸಿ ಈ ಒಂದು ಸಂಘಟನೆಯನ್ನು ನಾವು ನೆಲಮಂಗಲ ತಾಲೂಕಿನಲ್ಲಿ ಸುಮಾರು 25,000 ಜನ ಕುಂಚಿಟಿಗರಿದ್ದರೂ ಕೂಡ ನಾವು ರಾಜಕೀಯವಾಗಿ ವಂಚಿತರಾಗಿದ್ದೇವೆ. ಹಾಗಾಗಿ ನಾವು ಸಂಘಟನೆಯನ್ನು ಮಾಡಿ ಮುಂದಿನ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳಲ್ಲಿ, ಗ್ರಾಮ ಪಂಚಾಯಿತಿಗಳಲ್ಲಿ ಸಮಾಜದ ಬಂಧುಗಳನ್ನು ಯಾವುದೇ ಪಕ್ಷದಲ್ಲಿ ನಿಂತರೂ ಕೂಡ ಅವರನ್ನು ನಾವು ಬೆಂಬಲಿಸೋಣ ಅನ್ನೋ ದೃಷ್ಟಿಕೋನದಿಂದ ಇಂದು ಈ ಒಂದು ಸಂಘಟನೆಯನ್ನು ಮಾಡಿ ಈ ಸಂಘಟನೆಯಿಂದ ನಾವು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಕಟ್ಟಕಡೆಯ ವ್ಯಕ್ತಿಗಳನ್ನು ಕೂಡ ಎಚ್ಚರಿಸ್ತಾ ನಾವು ಕೂಡ ಬೇರೆ ಸಮಾಜದ ಜೊತೆಯಲ್ಲಿ ಮುಂಚೂಣಿನಲ್ಲಿ ಆಗಬೇಕು, ರಾಜಕೀಯವಾಗಿ ಪ್ರಾತಿನಿಧ್ಯವನ್ನು ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ಏರ್ಪಡಿಸಿ ಈ ಸಭೆಯನ್ನು ಯಶಸ್ವಿಯಾಗಿ ಮಾಡಿದ್ದೀವಿ. ನನ್ನ ಹೆಸರು ನಾಗೇಶ್ KN ಅಂತ, ಸರ್ಕಾರಿ ನೌಕರರ ಕುಂಚಿಟಿಗ ಸಂಘದ ಅಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸ್ತೀನಿ. ಮಾನ್ಯರೇ, ಇವತ್ತು ನೆಲಮಂಗಲ ತಾಲೂಕಲ್ಲಿ ಅಧಿಕಾರಿಗಳ ಸಂಘ, ತಾಲೂಕು ಸಂಘ ಮತ್ತು ಅಖಿಲ ಕುಂಚಿಟಿಗ ಮಹಾಮಂಡಲ ರಾಜ್ಯ ಸಂಘದ ವತಿಯಿಂದ ನಾವು ಜಂಟಿಯಾಗಿ ಸಂಘಟನೆ ಸಭೆ ಮಾಡಿದ್ದೀವಿ. ಮತ್ತು ನಮ್ಮ ದ್ವೈಮಾಸಿಕ ಸಭೆಯನ್ನು ಕೂಡ ಈ ನೆಲಮಂಗಲ ತಾಲೂಕಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ನಮ್ಮ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ, ನಮ್ಮ ಭೀಮರಾಜ್ ಅವರ ಸಹಯೋಗದಲ್ಲಿ ಮತ್ತು ಎಲ್ಲ ಹಿರಿಯ ಪದಾಧಿಕಾರಿಗಳ ಸಹಯೋಗದಲ್ಲಿ ಇವತ್ತು ಸಭೆ ಕರೆದಿದ್ವಿ. ಈ ಸಭೆ ಇವತ್ತು ಬಹಳ ಯಶಸ್ವಿಯಾಗಿದೆ. ಕಾರಣ ಇಷ್ಟೇ, ನಮ್ಮ ಕುಂಚಿಟಿಗರ ಸಂಘಟನೆ ಇಡೀ ರಾಜ್ಯದಲ್ಲಿ ಸಂಘಟನೆ ಆಗಬೇಕು. ನಮಗೆ ಬರತಕ್ಕಂಥ ಸವಲತ್ತುಗಳು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇವತ್ತು ನಮ್ಮ ಕುಂಚಿಟಿಗರಿಗೆ ವಂಚಿತರಾಗಿದ್ದೀವಿ. ರಾಜ್ಯದಲ್ಲಿ OBC ಇದೆ, ಸೆಂಟ್ರಲ್ ಅಲ್ಲಿ ನಮಗೆ OBC ಇಲ್ಲ. ಅದನ್ನ ಈ ರಾಜ್ಯ ಸರ್ಕಾರ ಇವತ್ತು ನಾವು ಬೇಡಿಕೊಂಡಾಗ ಮೊನ್ನೆ DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಮಂತ್ರಿಗಳು ಕೂಡ ನಮ್ಮ ಅಖಿಲ ಕುಂಚಿಟಿಗ ಮಹಾಮಂಡಲದ ಒಂದು ಬೇಡಿಕೆಯನ್ನು ಈಡೇರಿಸಿ ಇವತ್ತು ಮನವಿ ಪತ್ರವನ್ನು ಸಲ್ಲಿಸಿದಾಗ ಅವರು ಕ್ಯಾಬಿನೆಟ್ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಇವತ್ತು ರಾಜ್ಯ ಸರ್ಕಾರ ರವಾನೆ ಮಾಡತಕ್ಕಂಥ ಸೆಂಟ್ರಲ್ OBC ಕುಂಚಿಟಿಗ ಜನಾಂಗಕ್ಕೆ ಏನು ಮಿಸ್ ಆಗಿದೆ, ಇದು ಸುಮಾರು 1996ರಿಂದ ಮಿಸ್ ಆಗಿದೆ. ಅದರಿಂದ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರು ಮತ್ತು ಎಲ್ಲ ಕೇಂದ್ರ ಇರ್ತಕ್ಕಂಥ ಮಾನ್ಯ ಶ್ರೀ ದೇವೇಗೌಡರು ಸಾಹೇಬರು ಮತ್ತು ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಸೋಮಣ್ಣ ಸಾಹೇಬರು ಮತ್ತು ಪ್ರಹ್ಲಾದ್ ಜೋಶಿ ಅವರು ಮತ್ತು ಶೋಭಾ ಮೇಡಮ್ ಅವರು ಎಲ್ಲ ಸಂಸದರ ಹತ್ರ ಕೂಡ ನಾನು ಮನವಿ ಮಾಡೋದಿಷ್ಟೇ, ದಯವಿಟ್ಟು ಈ ಕುಂಚಿಟಿಗರಿಗೆ ಇವತ್ತು ಅನ್ಯಾಯ ಆಗಿದೆ. ಅದನ್ನು ನೀವು ಕೇಂದ್ರ ಸಂಪುಟದಲ್ಲಿ ಇದನ್ನು ಇಟ್ಟು ನಮಗೆ ಈ ಕೇಂದ್ರ OBCಯನ್ನು ನೀವು ಕೊಡಿಸ್ತೀರಾ ಅಂತ ನನಗೆ ನಂಬಿಕೆ ಇದೆ. ಸುಮಾರು 35 ವರ್ಷದಿಂದ ನಮ್ಮ ಜನಾಂಗ ತೊಂದರೆ ಆಗಿದೆ. ಅದರಿಂದ ಕೇಂದ್ರ OBCಯನ್ನು ಇವತ್ತು ಮಂಜೂರು ಮಾಡಿಕೊಟ್ರೆ ನಿಮಗೆ ನಾವು ಚಿರಋಣಿಯಾಗಿರ್ತೀವಿ. ಈ ಒಂದು ಜನಾಂಗ ಸುಮಾರು ರಾಜ್ಯದಲ್ಲಿ 35 ಲಕ್ಷ ಜನ ಕುಂಚಿಟಿಗರಿದ್ದೀವಿ. ಇದನ್ನು ನಾವು ಯಾವತ್ತೂ ಕೂಡ ನಿಮ್ಮನ್ನು ಮರೆಯೋದಿಲ್ಲ. ದಯವಿಟ್ಟು ನಮ್ಮ ಕೇಂದ್ರ OBCನ ಮಾಡಿಕೊಡ್ಬೇಕು ಅಂತ ಮಾನ್ಯ ಕೇಂದ್ರ ಸಚಿವರು, ಪ್ರಧಾನಮಂತ್ರಿ ಎಲ್ಲರೂ ನಾನು ಬೇಡ್ತಾ ಇದ್ದೀನಿ. ಮತ್ತು ನಮ್ಮ ಕುಂಚಿಟಿಗರು ಕೂಡ ರಾಜ್ಯದಲ್ಲಿರ್ತಕ್ಕಂಥ 35 ಲಕ್ಷ ಜನ ಕೂಡ ಸಂಘಟಿತರಾಗಿ ರಾಜ್ಯಕ್ಕೊಂದು ಸಂಘ ಅಖಿಲ ಕುಂಚಿಟಿಗ ಮಹಾಮಂಡಲ ಮಾಡಿಕೊಂಡು ಎಲ್ಲರೂ ಇದರಡಿಯಲ್ಲಿ ಬಂದು ತಾಲೂಕು ಹೋಬಳಿ ಸಂಘಗಳೆಲ್ಲ ಇದರಡಿ ಬರಲಿ, ರಾಜ್ಯಕ್ಕೊಂದು ಸಂಘ ಮಾಡ್ಕೊಂಡು ನಾವು ನಡೆಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ನೆಲಮಂಗಲದಲ್ಲಿ ಮಾನ್ಯ ಶ್ರೀ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ಶುರುವಾಗಿದೆ. ಇವತ್ತು ತಾಲೂಕು ಇನ್ನೂ ಮುಂದಿನ ಎಲ್ಲ ತಾಲೂಕುಗಳು ಸಭೆ ಮಾಡಿ ರಾಜ್ಯಕ್ಕೊಂದು ಕುಂಚಿಟಿಗ ಸಂಘನ ಮಾಡಿ ಅಖಿಲ ಕುಂಚಿಟಿಗ ಮಹಾಮಂಡಲ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಮಾಡ್ತೀವಿ. ನೀವೆಲ್ಲರೂ ಸಹಕಾರ ಕೊಡಬೇಕು. ಮತ್ತೆ ಮುಂದೆ ಬರ್ತಕ್ಕಂಥ ಕೇಂದ್ರ ಸರ್ಕಾರದ 2027ನೇ ಏನು ಜಾತಿ ಗಣತಿ ಶುರುವಾಗುತ್ತೆ ಕೇಂದ್ರ ಸರ್ಕಾರದಿಂದ, ಇವಾಗ ರಾಜ್ಯ ಸರ್ಕಾರದ ಮುಗಿದಿದೆ, ಅದರಲ್ಲಾಲೇ ನಮ್ಮ ಜನ ಬರೆಸಿದ್ದಾರೆ. ಕೇಂದ್ರ ಸರ್ಕಾರದಲ್ಲೂ ಕೂಡ ಇವತ್ತು ಇರ್ತಕ್ಕಂಥ 35 ಲಕ್ಷ ಜನ ಕೂಡ 46 ತಾಲೂಕು 19 ಜಿಲ್ಲೆ ಇರ್ತಕ್ಕಂಥ ಕುಂಚಿಟಿಗರು ಎಲ್ಲರೂ ಕೂಡ ಕುಂಚಿಟಿಗ ಸ್ವತಂತ್ರ ಜಾತಿ, ಕುಂಚಿಟಿಗ ಯಾವ ಜಾತಿ ಉಪಜಾತಿ ಅಲ್ಲ ಅಂತ ಹೇಳಿ ನೀವು ಬರೆಸಬೇಕು ಅಂತ ನಾನು ಈ ಮೂಲಕ ಮತ್ತೊಮ್ಮೆ ತಮ್ಮೆಲ್ಲರೂ ರಾಜ್ಯದ ಕುಂಚಿಟಿಗರು ಎಲ್ರಿಗೂ ಮನವಿ ಮಾಡ್ತಾ ಈ ಸಭೆಗೆ ಯಶಸ್ವಿ ಮಾಡಿಕೊಟ್ಟಂಥ ಎಲ್ಲ ನೆಲಮಂಗಲ ತಾಲೂಕಿನ ಅಧ್ಯಕ್ಷರು, ಸದಲ ಪದಾಧಿಕಾರಿಗಳಿಗೂ ಮತ್ತು ಇಲ್ಲಿ ಬಂದಿರತಕ್ಕಂಥ ತಾಲೂಕಿನ ಎಲ್ಲ ಕಾರ್ಯಕರ್ತರಿಗೂ ಹೊಂದಿಸಿ ನಾನಿವತ್ತು ಈ ಸಭೆನ ಮುಕ್ತಾಯ ಮಾಡಿದ್ದೀವಿ. ಜೈ ಹಿಂದ್. ನನ್ನ ಹೆಸರು ಎಚ್ ರಂಗನಮಯ್ಯ, ರಾಜ್ಯಾಧ್ಯಕ್ಷರು ಅಖಿಲ ಕುಂಚಿಟಿಗ ಮಹಾಮಂಡಲ, ಇವತ್ತು ಬೆಂಗಳೂರು.
ಅಲ್ಲಿ ನೋಡ್ಬಿಡಿ ಸರ್, ಆಯ್ತು. ಅಲ್ಲಿ ನೋಡಿ, ಅಲ್ಲಿ ನೋಡಿ. ಆಯ್ತು. ಜೈ ಕುಂಚಿಟಿಗ, ಜೈ ಹೋ ಕುಂಚಿಟಿಗ, ಜೈ ಕುಂಚಿಟಿಗ. ನೋಡಿ ಇಲ್ಲೇ ಬಾಯ್ ಬಿಡಲ್ಲಪ್ಪ ಎಲ್ಲ ಆಯ್ತು ನಾ ಬಿಡ.